ಸ್ಪೆಸಿಫಿಕ್ ಆಗಿ ಪೆನ್ ಡ್ರೈವ್ ಹಂಚಿಕೆ ಕೇಸಲ್ಲಿ A1 A2 A3 ನ ಅರೆಸ್ಟ್ ಮಾಡಲಿಲ್ಲ ಇವತ್ತವರೆಗೂ. ನೋಡ್ರಿ, ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಯಾವಾಗ ಅರೆಸ್ಟ್ ಮಾಡಬೇಕು ನಾನು ನಿರ್ಧಾರ ಮಾಡಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ಸು ಮಾಡ್ತಾರೆ. ಅದಕ್ಕೆ ನೀವು ಹೇಳಿದ್ರು ನಾನು ಹೇಳಿದ್ರು ಅವ್ರು ಕೇಳೋದು ಇಲ್ಲ, ಮಾಡೋದಿಲ್ಲ. ಪಾರ್ಶಿಯಾಲಿಟಿ ಮಾಡಕ್ಕೆ ಅವಕಾಶನೇ ಇಲ್ಲ. ದೇ ಹ್ಯಾವ್ ದೇರ್ ಓನ್ ಮಾಡಸ್ ಆಪರೆಂಡಿ. ಅದರಿಂದ ನಾನು ಹೇಳೋಕ್ಕಾಗುತ್ತೆ ನೀವು ಇವ್ರನ್ನ ಅಡ್ಜಸ್ಟ್ ಮಾಡಿ, ಇವ್ರನ್ನ ಬಿಟ್ಬಿಡಿ, ಇವ್ರನ್ನ ಆಮೇಲೆ ಮಾಡಿ, ಇವ್ರನ್ನ ಈಗಲೇ ಮಾಡಿ? ನೋ, ದೇ ನೋ ವೆನ್ ಟು ಡೂ, ವಾಟ್ ಟು ಡೂ. ಇರೋದ್ರೂ ಸಹ ಅವರು ಸಾರ್ವಜನಿಕವಾಗಿ ಸೆಲೆಬ್ರೇಷನ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಪೊಲೀಸ್ ಯಾರು ಚರ್ಚೆ ನೋಡ್ರಿ, ಅದು ಬೇರೆ ವಿಚಾರ. ಅವ್ರು ಸಾರ್ವಜನಿಕವಾಗಿ ಓಡಾಡೋದು, ಬೇಲ್ ತಗೊಂಡು ಓಡಾಡೋದನ್ನ ಯಾರು ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ತಗೊಳ್ಳದೆ ಇದ್ದಾಗ ಹೌದು ಓಡಾಡ್ತಾರೆ ಅಂತ ಅವ್ರ ರಿಕ್ವೈರ್ಮೆಂಟ್ ಬಂದಾಗ ಅವ್ರು ನಮ್ಮ ಕಸ್ಟಡಿಗೆ ತೊಗೊಂತಾರೆ. ಸುಮ್ಮನೆ ಯಾಕೆ ಕಸ್ಟಡಿಗೆ ತೊಗೊಂತಾರೆ? ಹೌದಪ್ಪ, ನೀವು ಮೀಡಿಯಾದವ್ರು ಡಿಸೈಡ್ ಮಾಡೋಕ್ಕಾಗಲ್ಲ. ಇವರು ನೀವಾಗ್ಲಿ, ನಾನು ಆಸ್ ಎ ಹೋಮ್ ಮಿನಿಸ್ಟರ್ ಐ ಕೆನಾಟ್ ಡಿಸೈಡ್. ದೇರ್ ಇನ್ವೆಸ್ಟಿಗೇಷನ್ ಆಫೀಸರ್ ವಿಲ್ ಡಿಸೈಡ್. ಅದಕ್ಕೆ ಕಾರಣ ಇರ್ಬೋದು, ನಮಗೊತ್ತಿಲ್ಲ, ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಗೆ ಹೇಳೋದು ಕೇಳಿ, ಅದಕ್ಕೆ ಕಾರಣ ಇರಬಹುದು. ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದೇನು ಅವರ ಮೋಡಸ್ ಆಪರೆಂಡಿ ನನಗೆ ಹೆಂಗೆ ಗೊತ್ತಿರುತ್ತೆ? ಹೌದು, ಅದನ್ನು ಗಮನಿಸಿದ್ದಾರೆ, SIT ಅದನ್ನು ಗಮನಿಸಿದ್ದಾರೆ. ಅದಕ್ಕೆ ಸಂದರ್ಭ ಬಂದಾಗ ಅದು ಅವ್ರನ್ನ ಕರೆದು ಕೇಳಬೇಕಾ ಇಲ್ಲ ಅವರಿಗೆ ಇಗ್ನೋರ್ ಮಾಡಬೇಕಾ? ದಟ್ ದೇ ವಿಲ್ ಡಿಸೈಡ್. SIT ವಿಲ್ ಡಿಸೈಡ್. ನೋಡ್ರಿ, ಇನ್ಸಿಡೆಂಟ್ಸ್ ಆಗಿರೋದು ಒಪ್ತೀರಾ ನೀವು? ಅಲ್ಲಲ್ಲ, ನೀವು ಒಪ್ತೀರಾ? ಮತ್ತೆ ಒಪ್ಪಲ್ಲ ಅಲ್ವಾ? ಇದೆಲ್ಲ ಹೇಳ್ತಾ ಇದ್ರೆ ಮತ್ತೆ ಅದನ್ನೇ ಕೇಳೋದಿಲ್ಲ. ಅವ್ರು ಮಾಡಲಿ ರೀ, ಅವ್ರು ಮಾಡಲಿ. ಅದಕ್ಕೆ ತನಿಖೆ ಮಾಡ್ತಾ ಇರೋದು. ತನಿಖೆ ಯಾಕೆ ಮಾಡ್ತಾವ್ರು ಹೇಳಿ? ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ನಾನು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಪ್ರಶ್ನೆ ಅಲ್ಲ. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರಾಜಕೀಯದ ಷಡ್ಯಂತ್ರ ಇಲ್ಲ. ಐ ಟೋಟಲಿ ಡಿನೈಡ್. There is no political intervention at any point of time in this incident. ಇಲ್ಲ, ಈ ಸಂಶಯ ಪಡೋದು ಬೇಕಾಗಿಲ್ಲ. ಬಹಳ ಸಿನ್ಸಿಯರ್ ಆಗಿ, ಎಫೆಕ್ಟಿವ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಸಂಶಯ ಯಾರೂ ಪಡಬೇಕಾಗಿಲ್ಲ.